ಎಲ್ಲರೂ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಚಿತ್ರಲೋಕದ ಚಾನಲ್ ಮೂಲಕ ನಿಮ್ಗೆಲ್ಲರಿಗೂ ನಮ್ಮ ಬೊಂಬೆಗಳ ಲೋಕಕ್ಕೆ ಸ್ವಾಗತ. ಆದ್ಮೇಲೆ ನಮಸ್ಕಾರ, ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಮೊದಲನೇದಾಗಿ ಯಾರ ಚಿತ್ರಲೋಕ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ನನ್ನ ರಿಕ್ವೆಸ್ಟು, ದಯವಿಟ್ಟು ಚಿತ್ರಲೋಕ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಲ್ಲಿ ಒಂದಾದ ಇಟ್ಮಡು ಹತ್ರ ಒಂದು ಮನೆ ಇದೆ. ಆ ಮನೆಗೆ ಬಂದಿದ್ದೀನಿ. ಕೋಮಲ ಅನ್ನೋರ ಮನೆ. ಅವರು ಮಾರಡಿ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದವರು. ಅವರ ಮನೆಯಲ್ಲಿ ಒಂದು ಅದ್ಭುತ ಇದೆ. ಇವತ್ತು ಎಷ್ಟೋ ಮನೆಗಳಲ್ಲಿ ದಸರಾ ಬೊಂಬೆಗಳನ್ನ ಕೂಡಿಸಿರುವಂಥದ್ದನ್ನು ನೋಡಿದ್ದೀನಿ. ಆದರೆ ಈ ಮನೆಯಲ್ಲಿರೋ ಒಂದು ದಸರಾ ಬೊಂಬೆಗಳನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅನ್ನೋದು ನನ್ನ ಭಾವನೆ. ದಯವಿಟ್ಟು ಬನ್ನಿ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಬೊಂಬೆಗಳು ಯಾವ ರೀತಿ ಇಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಈ ಮನೆಯಲ್ಲಿರೋ ಬೊಂಬೆಗಳು ಯಾವ್ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡಿ. ಒಂದಲ್ಲ ಎರಡಲ್ಲ, ಬಹಳ ಬೊಂಬೆಗಳಿದೆ. ಬರೀ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಪಾಕಿಸ್ತಾನಿ ದೇವರು ಸಹ ಇದೆ ಈ ಮನೆಯಲ್ಲಿ. ಬನ್ನಿ ನೋಡೋಣ. ಸರ್, ತುಂಬ ಸಂತೋಷ ಆಯಿತು ಬಂದಿದ್ದು. ನಾನು ಡಾಕ್ಟರ್ ಕೋಮಲ ಅಂತ, ಎಕನಾಮಿಕ್ಸ್ ಪ್ರೊಫೆಸರ್ ಆಗಿ, ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿದ್ದೀನಿ. ನಾನು ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜುಗಳಲ್ಲಿ ಪ್ರಿನ್ಸಿಪಲ್ ಆಗಿದ್ದೆ. ಇವರು ನನ್ನ ಪತಿ ದೇವರು ಮಂಜುನಾಥ್ ಅಂತ. ನೀವು ಬಂದಿದ್ದು ಭಾಳ ಸಂತೋಷ ಆಯಿತು. ಯಜಮಾನ್ರು ಹಿ ವಾಸ್ ವರ್ಕಿಂಗ್ ಫಾರ್ HMT. ಹೇಳಿ, ನೀವೇ ಹೇಳಿ. ನಾನು ಸ್ವಂತ ಬಿಸ್ನೆಸ್ ಮಾಡ್ಕೊಂಡಿದ್ದೇನೆ, ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸರ್, ಮೇಡಮ್ ಅವರು ಏನೋ ಒಳಗಡೆ ಅದ್ಭುತ ಏನೋ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು. ಅದನ್ನ ನೋಡೋಣ ಅಂತ ಬಂದಿದ್ದೀನಿ. ಆ ಅದ್ಭುತಕ್ಕೆ ಕಾರಣನೇ ಇವರು. ಯಾಕೆ ಅಂತ ಹೇಳಿದ್ರೆ, ನನ್ನಲ್ಲಿರುವಂಥ ಕಲೆಯನ್ನು, ನನ್ನಲ್ಲಿರುವಂಥ ಹವ್ಯಾಸಗಳನ್ನು, ನನ್ನಲ್ಲಿರುವಂಥ ಪ್ರತಿಭೆಗಳನ್ನು, ನನ್ನಲ್ಲಿರುವಂಥ ಆಸೆಗಳನ್ನು ಅದಕ್ಕೆ ಪೋಷಿಸ್ಕೊಂಡು ಬಂದು ಎನ್ಕರೇಜ್ ಮಾಡ್ತಿರೋದೇ ಅವರು. ಸೊ ಈ ಅದ್ಭುತ ನೀವು ಇವತ್ತೇನು ನೋಡ್ತೀರಾ, ವೈಭವವನ್ನು ಏನು ನೋಡ್ತೀರಾ ಬೊಂಬೆಗಳದ್ದು, ಅದಕ್ಕೆ ಇವರೇ ಕಾರಣ. ಇವರ ಒಂದು ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಇಷ್ಟೊಂದೆಲ್ಲ ಮಾಡಲಿಕ್ಕೆ ಅಥವಾ ಇಷ್ಟೊಂದೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮನೆ ಹೆಸರೇನು? ಶ್ರೀ ಸಾಯಿ ಅಂತ. ಶ್ರೀ ಸಾಯಿ ಬೊಂಬೆಗಳ ಮನೆ ಅಂತ ಹೆಸರು ಚೇಂಜ್ ಮಾಡ್ಬಿಡಿ. ನಮ್ಮಲ್ಲಿರೋಂಥ ಒಂದು ವಿಶೇಷವಾದ ಬೊಂಬೆಗಳನ್ನ ನಿಮಗೆ ಪರಿಚಯ ಮಾಡಬೇಕಂತ ನನಗೆ ಆಸೆ ಇತ್ತು. ತಾವು ಬಂದಿರೋದು ಭಾಳ ಸಂತೋಷ ಆಗ್ತಾ ಇದೆ. ದಯಮಾಡಿ ಬನ್ನಿ. ಬೊಂಬೆಗಳು ಇಟ್ಟಿದ್ದೀರಲ್ಲ, ಏನು ಇಷ್ಟು ಬೊಂಬೆಗಳು? ಇದು ದಸರಾಲಿ ಎಲ್ಲರ ಮನೇಲೂ ಇಡೋಂಗೆ ನಮ್ಮನೇಲೂ ಇಟ್ಟಿದ್ದೀವಿ. ಬಟ್ ಆದರೆ ಇದ್ರದ್ದು ವಿಶೇಷತೆ ಏನು ನಮ್ಮನೇದು ಅಂತ ಹೇಳಿದ್ರೆ, ಎಲ್ಲ ಹ್ಯಾಂಡ್ ಮೇಡ್ ಡಾಲ್ಸ್ ಸರ್. ಎಲ್ಲ ಅಂದರೆ ಹ್ಯಾಂಡ್ ಮೇಡ್, ಕೈಯಲ್ಲೇ ಮಾಡಿರೋ ಅಂಥದ್ದು. ಇದು ಪ್ರತಿಯೊಂದೂ ಕೈಯಲ್ಲೇ ಮಾಡೋದು. ಈಗ ನೋಡಿ, ಇದೆಲ್ಲ ಕೈಯೆಲ್ಲ ನಾನೇ ಹೊಲಿದಿರೋದು, ಕಾಲೆಲ್ಲ ನಾನೇ ಹೊಲಿದಿರೋದು. ಈ ಫೇಸ್ ಮಾತ್ರ ಅದು ರೆಡಿಮೇಡ್, ಅದು ಅದರಿಂದ ತೊಗೊಂಬಂದಿರ್ತೀವಿ. ಇಲ್ಲ, ಮಣ್ಣಿಂದಲ್ಲ, ಇದೆಲ್ಲ ಸ್ಟಫ್ ಆಗಿರೋದು ಒಳಗಡೆ. ಆ ಬಾಡಿ ಶೇಪ್ಗೆ ತಕ್ಕಂತೆಯೇ ಅದನ್ನು ಸ್ಟಫ್ ಮಾಡಿ, ಹೊಲಿದು ಸ್ಟಫ್ ಮಾಡಿ ನಂತರ ಇದೆಲ್ಲ ವಿಶೇಷವಾಗಿ ಇದು ಸ್ವಲ್ಪ ಕಷ್ಟದ ಕೆಲಸನೇ. ಯಾಕೆ ಅಂತ ಹೇಳಿದ್ರೆ, ಬರೀ ಇಷ್ಟು ಮಾತ್ರ ಕಟ್ ಮಾಡಿಕೊಂಡು ಒಂದೊಂದೇ ಬೆರಳಿಗೂ ಹತ್ತಿನ ಅದರೊಳಗೆ ಸ್ಟಫ್ ಮಾಡಿ ಆಮೇಲೆ ಹೊಲಿದು ಅದಕ್ಕೆಲ್ಲ ಅಲಂಕಾರ ಮಾಡೋ ಅಂಥದ್ದು. ಫೇಸ್ ರೆಡಿಮೇಡು ಸಿಗುತ್ತೆ. ಬಟ್ ಏನಂತ ಹೇಳಿದ್ರೆ, ಅದು ಈ ಕೈಯಿಂದ ಈ ಕೈ ತನಕ ಒಂದೇ ಸೈಜ್ ಇರುತ್ತದು. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ನನಗೆ ಆ ಶೇಪಲ್ಲಿ ಹೆಂಗಿರುತ್ತೆ, ಮನುಷ್ಯಂದು ಶೇಪ್ ಹೆಂಗಿರುತ್ತೆ ಹಾಗೆ ಕೈ ಶೇಪ್ ಇದ್ದರೆ ಚೆನ್ನಾಗಿದ್ಬಿಟ್ಟು ನಾನು ಅದನ್ನು ರೆಡಿಮೇಡ್ ಎಲ್ಲ ತೊಗೊಳ್ಳಲ್ಲ. ಇದ್ರ ಫೇಸ್ ಮಾತ್ರ ಅದನ್ನು ತೊಗೋತೀನಿ. ಮಿಕ್ಕಿದ ಎಲ್ಲನೂ ಕೈಯಲ್ಲೇ ಮಾಡಿರೋವಂಥದ್ದು. ಇದು ಗೌರಿ. ಇದು ಗೌರಿ ಏನಂತ ಹೇಳಿದ್ರೆ, ವಿಶೇಷವಾಗಿ ಒಂದು ಸ್ವಲ್ಪ ಕೂತಿರೋಂಥ ಪೋಸ್ಟರು ಸ್ವಲ್ಪ ವಿಶೇಷವಾಗಿ ಇರಲಿ ಅಂತ ಇದು ಮಾಡಿದ್ದೀವಿ. ಸಾಮಾನ್ಯವಾಗಿ ಗೌರಿಗೆ ಬರೀ ಫೇಸ್ ಮಾತ್ರ ಇರುತ್ತೆ, ಅಂದರೆ ಇದ್ರ ತನಕ ಇರುತ್ತೆ. ಆ ನಂತರ ಅದಕ್ಕೆ ಕೈ ಕಾಲು ಎಲ್ಲ ಇರಲ್ಲ. ಇದು ಸ್ವಲ್ಪ ಗೌರಿಗೆ ವಿಶೇಷವಾಗಿರಲಿ ಅಂತ ಹೇಳಿ ಇದನ್ನು ಮಾಡಿರೋದು. ಮತ್ತು ಇದು ಬಂದು ಸರಸ್ವತಿ. ಯಾಕೆ ಅಂತ ಹೇಳಿದ್ರೆ, ದಸರಾ ಹಬ್ಬ ಅಂತ ಹೇಳಿದ್ರೆ ಮೇಯ್ನ್ ಇದು ಶಕ್ತಿ ದೇವತೆಗಳ ಪೂಜೆ. ಇದು ಶಕ್ತಿ ಪೂಜೆ ಆಗಿರೋದ್ರಿಂದ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಇಲ್ಲದೆ ಯಾವುದೇ ದಸರಾನು ಇನ್ಕಂಪ್ಲೀಟ್. ದುರ್ಗೆ ಇದಿಲ್ಲದೆ ಇನ್ಕಂಪ್ಲೀಟ್. ಹಾಗಾಗಿ ಸರಸ್ವತಿ ಇದು ವಿದ್ಯೆ ಕೊಡುವಂತಹ ಒಂದು ಶಕ್ತಿ ದೇವತೆ ಆಗಿರೋದ್ರಿಂದ ಸೊ ಇದನ್ನು ನಿಜವಾದ ವೀಣೆ ಅಂದರೆ ಮಿನಿಯೇಚರ್ ವೀಣೆ ಇದು. ಇದನ್ನು ತಂದು ಅಲಂಕಾರ ಮಾಡಿರೋದು. ಮತ್ತು ಇದು ಸಹ ಬಿಳಿ ಬಟ್ಟೆ. ಸರಸ್ವತಿ ಅಂದರೆ ಶ್ವೇತವರ್ಣ ಇರೋದ್ರಿಂದ ಅದಕ್ಕೆ ಬಿಳಿ ಸೀರೆಯನ್ನು ಉಡಿಸಿದ್ದೀವಿ. ಮತ್ತು ಇದು ವೀಣೆ ಅಂದರೆ ವಿದ್ಯೆಯನ್ನು ರೆಪ್ರೆಸೆಂಟ್ ಮಾಡೋ ಅಂಥದ್ದು. ಮತ್ತು ಇದೆಲ್ಲ ಕಲ್ಲಿಂದು ಫುಲ್ಲು ಸ್ಟೋನ್ ಸ್ಟಡೆಡ್ ಐಟಮ್ಸ್ಗಳು. ಇದರೊಳಗೆ ಲಕ್ಷ್ಮೀ ದುರ್ಗೆ ಮತ್ತು ಲಕ್ಷ್ಮಿಯನ್ನು ಫುಲ್ ಸ್ಟೋನ್ ಫ್ರೇಮಲ್ಲಿ ಅದನ್ನು ಎಲ್ಲ ಮಾಡಿರೋದು. ಮತ್ತು ಇದು ಗೌರಿ, ಮತ್ತು ಇದು ರಥ, ಕಲ್ಲಿನ ರಥಗಳು. ಆಮೇಲೆ ಇದು ಕಲಶನೂ ಸಹ ಇದು ಎಲ್ಲ ಸ್ಟೋನ್ ಸ್ಟಡೆಡ್ಡು. ಇದು ಕಲ್ಲಿನ ರಥ,
ನಂತರ ಲಕ್ಷ್ಮಿ ಅದು ಭಾಳ ಲಕ್ಷ್ಮೀ ಸರಸ್ವತಿ ಎರಡು ಪ್ರಾಮಿನೆಂಟಾಗೆ ಇಲ್ಲಿ ಇದ್ದಾರೆ. ನೆಕ್ಸ್ಟ್ ಇದೆಲ್ಲ ಪಟ್ಟದ ಬೊಂಬೆಗಳು. ಇದೆಲ್ಲ ಇದು ನೆಕ್ಸ್ಟ್ ಪಟ್ಟದ ಬೊಂಬೆಗಳೇ ವೆರೈಟೀಸ್ ಇದೆ. ಇದರೊಳಗೆ ಏನು ಅಂತ ಹೇಳಿದ್ರೆ, ಈ ಪಟ್ಟದ ಬೊಂಬೆ ಶ್ರೀನಿವಾಸ ಮತ್ತು ಆಂಡಾಳದು, ಮತ್ತು ಇದು ಅಷ್ಟೇ ಶ್ರೀನಿವಾಸ ಮತ್ತು ಆಂಡಾಳ್ದದು. ಮತ್ತು ಅದು ಸುಮ್ಮನೆ ಮಾಡಿದ್ದೀನಿ ಅಷ್ಟೇ. ಅದು ಒಂದು ಪಟ್ಟದ ಬೊಂಬೆ. ಮತ್ತು ಇಲ್ಲಿ ಗೌರಿಗಳು ಮೇಯ್ನು. ಗೌರಿನೂ 2-3 ಥರ ಗೌರಿಗಳು ಅದಕ್ಕೆ ಡೆಕೋರೇಷನ್ ಮಾಡಿ ಇಟ್ಟಿದ್ದೀವಿ. ಮತ್ತು ಇಲ್ಲೊಂದು ಶ್ರೀರಾಮ ರಥ ಇದೆ. ಇಲ್ಲಿ ಆ ರಥದಲ್ಲಿ ಶ್ರೀರಾಮ ಕೂತಿದ್ದಾನೆ. ಮತ್ತು ಇದೆಲ್ಲ ಹಸೆಗಳು ಅಷ್ಟೇ, ಎಲ್ಲ ಹ್ಯಾಂಡ್ಮೇಡೇ ಇದೆ ಹಸುಗಳೆಲ್ಲ. ಅದನ್ನೆಲ್ಲ ಪ್ಲೈವುಡ್ಡಲ್ಲಿ ಅದೇ ಶೇಪಲ್ಲಿ ಕಟ್ ಮಾಡಿಸಿ ಅದಕ್ಕೆ ಡೆಕೋರೇಷನ್ ಮಾಡಿ ಇಟ್ಟಿರೋದು. ನಂತರ ಇಲ್ಲಿಗೆ ಬಂತ ಹೇಳಿದ್ರೆ ದುರ್ಗೆ ಮೇಯ್ನು, ಅವಳೆ ಆದಿಶಕ್ತಿ ಮೇಯ್ನ್ ಪ್ರಾಮಿನೆಂಟಾಗೆ ಇದು ದುರ್ಗೆನೇ ನಾವು ಪೂಜೆ ಮಾಡೋದ್ರಿಂದ ಹಾಗಾಗಿ ಕಲ್ಲಿನ ಮಂಟಪದಲ್ಲಿ ಅದನ್ನು ಕೂಡಿಸಿದ್ದೀವಿ. ಮತ್ತು ಇದೆಲ್ಲ ಲಕ್ಷ್ಮಿ, ಅಷ್ಟಲಕ್ಷ್ಮಿಗಳು. ಇದು ವಿದ್ಯಾಲಕ್ಷ್ಮಿ, ಮತ್ತು ವಿಜಯಲಕ್ಷ್ಮಿ, ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ ಮತ್ತು ಆದಿಲಕ್ಷ್ಮಿ ಅದು. ಸೊ ಇಲ್ಲಿ ಅದಲ್ಲದೆ ಪಟ್ಟದ ಬೊಂಬೆಗಳು ನಾವು ಕಲಶ ಇಟ್ಬಿಟ್ಟು ಪೂಜೆ ಮಾಡೋ ಅಂಥ ಇದು. ಮತ್ತು ಅದು ಮನೆ ದೇವ್ರದ್ದು ನಮ್ಮದು ಮಾಲೆಕಲ್ ತಿರುಪತಿ ಶ್ರೀನಿವಾಸ ಅದು ಫೋಟೋ ಇಟ್ಟಿದ್ದೀವಲ್ಲ, ಮಾಲೆಕಲ್ ತಿರುಪ್ತಿದ್ದು ಇಲ್ಲಿದೆಯಲ್ಲ, ಮಾಲೆಕಲ್ಲು ಅರಸೀಕೆರೆ ಹತ್ರ. ಅದಾಂತರ ನವದುರ್ಗೆಯರಿಗೆ ಫೇಸ್ಗಳಿಗೆ ಒಂಚೂರು ಅದಕ್ಕೆ ಲಂಗ ಹೊಲಿದು ಅದಕ್ಕೆ ಇದನ್ನು ಮಾಡಿ ಇಟ್ಟಿದೆ. ನಾನು ಸ್ವಲ್ಪ ಹೆಣ್ಣು ದೇವತೆಗಳನ್ನ ಸ್ವಲ್ಪ ತುಂಬ ಭಾಳ ಇಷ್ಟಪಡ್ತೀನಿ ನಾನು. ಸೊ ಈ ಸತಿ ಬರೀ ಅದನ್ನೇ ಮಾತ್ರ ಇಡಬೇಕು, ಹೆಣ್ಣು ದೇವತೆಗಳು ಮಾತ್ರ ಇದೆ. ಶಕ್ತಿ ಪೂಜೆ ಇದು, ದುರ್ಗಾ ಪೂಜೆ ಅಂದರೆ ದಸರಾ ಅಂತ ಹೇಳಿದ್ರೆ ಅದು ಶಕ್ತಿ ಪೂಜೆ ಅದು. ಸೊ ಹಾಗಾಗಿ ಬರೀ ಹೆಣ್ಣು ದೇವತೆಗಳನ್ನೇ ಇಟ್ಟಿದ್ದೀವಿ ಸರ್. ಆಮೇಲೆ ಎಲ್ಲ ಕಡೆ ನೋಡಿದ್ರೆ ಬರೀ ಶಕ್ತಿ ದೇವತೆಗಳಿದೆ. ಹೌದು, ಇಡೀ ಮನೆಯಲ್ಲಿ ಬರೀ ಶಕ್ತಿ ದೇವತೆಗಳಿದೆ. ಹೌದು ಸರ್. ಒಂದು ಕಡೆ ಮಾತ್ರ ರಾಮ ಲಕ್ಷ್ಮಣ ಹನುಮ ಇದೆ. ಅದರದ್ದು ವಿಶೇಷತೆ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. 500 ವರ್ಷಗಳ ಸತತ ಹೋರಾಟದ ಫಲವಾಗಿ ನಮ್ಮ ಬಾಲರಾಮನ ಪ್ರತಿಷ್ಠಾಪನೆ ಆಯಿತು ಅಯೋಧ್ಯೆಯಲ್ಲಿ. ಸೊ ಬರೀ ಮನೆಗಳಲ್ಲಿ ರಾಮ ಅಲ್ಲ, ಮನೆಗಳಲ್ಲೂ ರಾಮ ಇರಬೇಕು ಅಂತ ಹೇಳಿ ಈ ರಾಮವನ್ನು ವಿಶೇಷವಾಗಿ ಈ ರಾಮ ಮತ್ತು ಸೀತೆ ಮತ್ತು ಲಕ್ಷ್ಮಣ ಮತ್ತು ಆಂಜನೇಯ ಅದನ್ನ ಇಟ್ಟಿದ್ದೀವಿ. ಇದು ನಮ್ಮ ಹೆಮ್ಮೆಯ ಪ್ರತೀಕ, ನಮ್ಮ ಸನಾತನ ಧರ್ಮದ, ನಮ್ಮ ಹಿಂದೂ ಧರ್ಮದ ಹೆಮ್ಮೆಯ ಪ್ರತೀಕ ರಾಮ. ಹಾಗಾಗಿ ರಾಮನ್ನ ಇಡದೆ ನಾವು ಯಾವುದೇ ದಸರಾದ ಬೊಂಬೆಗಳಿಟ್ರು ಅದು ಇನ್ಕಂಪ್ಲೀಟ್ ಅಂತ ನನ್ನ ಭಾವನೆ. ಫಸ್ಟ್ ಟೈಮ್ ರಾಮನ್ ಇಡ್ತಾ ಇರೋದು ಇಲ್ಲ, ಪ್ರತಿ ವರ್ಷನೂ ಇಡ್ತೀನಿ. ಬಟ್ ಈ ವರ್ಷ ಅದನ್ನು ನಾವು ನೋಡೋ ದೃಷ್ಟಿಕೋನ ಬದಲಾವಣೆ ಆಗಿದೆ ಅಂತ ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ ಅಯೋಧ್ಯೆಗೆ ರೀಸೆಂಟಾಗಿ ಹೋಗಿ ಬಂದೆ, ಹೋದ ವಾರನೇ ಹೋಗಿ ಬಂದೆ. ಸೊ ಆ ರಾಮನ್ನ ಇಡಬೇಕಾದ್ರೆ ಆ ಬಾಲರಾಮನ ಮುಖನೇ ನಾನು ಮುಂದೆ ತಂದ್ಕೊಂಡು ಅದಿಟ್ಟಾಗ ನಮಗೆ ನಮಗೆ ಒಂಥರ ಗೂಸ್ ಬಂಪ್ಸು ಅದನ್ನು ನೆನೆಸ್ಕೊಂಡಾಗ. ಎಷ್ಟು ನಮ್ಮ ಸನಾತನ ಧರ್ಮದ ಹೆಮ್ಮೆ ಇದು ರಾಮ ಅಂತ ಹೇಳಿದ್ರೆ ನಮ್ಗೆ ಧಮನಿಗಳಲ್ಲಿ ಹರಿಯುವಂಥ ಒಂದು ಹೆಸರದು. ಹಾಗಾಗಿ ಅದೊಂದು ನನಗೆ ಹೇಳ್ಬೇಕಾದ್ರೆ ನನಗೊಂಥರ ಖುಷಿ ಆಗ್ತಾ ಇದೆ. ಸೊ ಹಾಗಾಗಿ ರಾಮನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ. ಹಾಗಾಗಿ ಈ ಸತಿ ವಿಶೇಷವಾಗಿ ರಾಮನ್ಗೆ ನಾವು ಸ್ಪೆಷಲ್ ಪೂಜೆಯನ್ನೇ ಮಾಡಿದ್ದೀವಿ ನಾವು ಈ ಸತಿ. ಈ ಬೊಂಬೆಗಳು ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಇಡೋದಕ್ಕೆ? ನಾವೊಂದು 3-4 ದಿವಸ ಮುಂಚೆ ಶುರು ಮಾಡ್ಕೊತೀವಿ ಇಡೋದಕ್ಕೆ. ದಸರಾ ಅಂದರೆ ಪಾಡ್ಯ ಶುರುವಾಗಕ್ಕೆ ಮುಂಚೆ 3 ದಿವಸ ಮುಂಚೆ ರೆಡಿ ಮಾಡಿಕೊಂಡು ಪಾಡ್ಯ ದಿವಸ ಅಲ್ಲಿ ಕಳಸ ಎಲ್ಲ ಇಡ್ತೀವಿ. ಅದನ್ನು ಎಷ್ಟು ದಿವಸ ಬೇಕಾಗುತ್ತದಲ್ಲ ಅರೇಂಜ್ಮೆಂಟ್ಸ್ ಮಾಡೋದಕ್ಕಾದ್ರೆ ತುಂಬ ವರ್ಷಗಳಿಂದನೇ ಮಾಡ್ಕೊಂಬಂದಿದ್ದೀನಿ ಇದನ್ನು. ಸುಮಾರು 10 ವರ್ಷದಿಂದ ಇದನ್ನ ನಮ್ಮ ಕೈಯಲ್ಲೇ ಮಾಡ್ತಾ ಇದ್ದೀನಿ ಇದನ್ನೆಲ್ಲ. ಪಬ್ಲಿಕ್ಗೆ ಅಂದರೆ ನಮ್ಮ ಆರ್ಗನೈಸೇಷನ್ ಮೆಂಬರ್ಸು, ನಮ್ಮ ಕೊಲೀಗ್ಸು, ನಮ್ಮ ಫ್ರೆಂಡ್ಸು, ನಮ್ಮ ವೆಲ್ ವಿಷರ್ಸು, ನಮ್ಮ ನೈಬರ್ಸು, ಈ ಥರದವ್ರನ್ನ ಕರಿತಾ ಇದ್ದೀವಿ. ಪಬ್ಲಿಕ್ಗೆ ನಾನು ಇನ್ನೂ ಹೇಳಿಲ್ಲ, ಅದಕ್ಕೂ ಆ ಥರ ಪ್ರಚಾರ ಮಾಡಿಲ್ಲ ನಾನು ಯಾವುದಕ್ಕೂ. ಅಷ್ಟೊಂದು ಪ್ರಚಾರದ ಹುಚ್ಚು ಇಲ್ಲ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ನಾನು ಮಾಡ್ಕೊಳ್ಳೋದು ಅಷ್ಟೇ. ಹಾಗಾಗಿ ಯಾರ್ಯಾರು ಗೊತ್ತಿದೆ, ನನ್ನ ಸರ್ಕಲಲ್ಲಿ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಎಲ್ಲರೂ ಕಾಯ್ತಾ ಇರ್ತಾರೆ ದಸರಾಗೆ, ನಮ್ಮನೆ ದಸರಾಗೆ. ಇದ್ರದ್ದು ಶಕ್ತಿಪೀಠಗಳು 21 ಶಕ್ತಿಪೀಠಗಳನ್ನ ಮಾಡಿದ್ದೀನಿ. ಅದು ಮೇಲ್ಗಡೆ ಇದೆ, ಮೇಲ್ಗಡೆ. ಇದು ಪರ್ಮನೆಂಟ್ ಸ್ಟ್ರಕ್ಚರ್. ಇದು ಕೆಳಗಡೆ ದೇವ್ರ ಮನೆ ಇರೋದ್ರಿಂದ ಅದ್ರ ಮೇಲೆ ಓಡಾಡಬಾರ್ದು ಅಂತ ಹೇಳಿ ಇದು ಪರ್ಮನೆಂಟಾಗೆ ಈ ಥರ ಹಾಕಿದೆ. ಕೆಳಗಡೆ ದೇವ್ರ ಮನೆ ಇದೆ. ಎಲ್ಲ ಶಕ್ತಿಪೀಠಗಳು. ಇದು ಈ ಸತಿ ಭಾಳ ವಿಶೇಷವಾಗಿ ನಾನು ಇಟ್ಟಿರೋದು. ಇದಕ್ಕೆ ಕಾರಣ ಏನು, ಯಾಕೆ ಶಕ್ತಿಪೀಠಗಳು ನನಗೆ ಮಾಡಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ರೆ, ನಮ್ಮ ಈಗಿನ ಮಕ್ಕಳಿಗೆ
ನಮ್ಮ ಪುರಾಣ ಆಗಿರ್ಬೋದು, ನಮ್ಮ ದೇವತೆಗಳಾಗಿರ್ಬೋದು, ನಮ್ಮ ಧರ್ಮದ ಬಗ್ಗೆ ಆಗಿರ್ಬೋದು, ಅಥವಾ ಅದ್ರ ಇತಿಹಾಸ ಆಗಿರ್ಬೋದು, ಏನೋ ಗೊತ್ತೇ ಇಲ್ಲ ಮಕ್ಕಳಿಗೆ. ಅಟ್ಲೀಸ್ಟ್ ಈಗ ಮಕ್ಕಳು ಬಂದು ಕೇಳಿದಾಗ ಏನಿದು ಶಕ್ತಿ, ಎಷ್ಟೋ ಮಕ್ಕಳಿರ್ಲಿ ದೊಡ್ಡವ್ರಿಗೇನೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾನು ಬಂದವ್ರು ಎಷ್ಟೋ ಜನಕ್ಕೆ ಇದರದ್ದು ಸ್ಟೋರಿಯಲ್ಲೇ ಶಕ್ತಿಪೀಠ ಅಂದರೆ ಏನು ಅನ್ನೋ ಒಂದು ಸ್ಟೋರಿನೆಲ್ಲ ಬಂದವ್ರಿಗೆಲ್ಲ ಸುಮಾರು ಜನಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಶಕ್ತಿಪೀಠ ಅಂತ ಹೇಳಿದ್ರೆ ಅದ್ರದ್ದೊಂಚೂರು ಸ್ಟೋರಿ ಹೇಳಬೇಕಾಗತ್ತೆ. ಇವನು ದಕ್ಷ ಶಿವ ಅಳಿಯ ತಾನೆ. ಒಂದು ಅಳಿಯನ್ ಕಂಡ್ರೆ ಅಷ್ಟೊಂದು ಇಷ್ಟ ಇರಲಿಲ್ಲ ಅವನಿಗೆ. ಸೊ ಒಂದ್ಸತಿ ಯಜ್ಞ ಮಾಡಿದಾಗ ಭಾಳ ದೊಡ್ಡ ಯಜ್ಞ ಮಾಡ್ತಾನೆ ಯಾರೋ ದಕ್ಷ, ಆದರೆ ಶಿವನ್ ಕರೆಯೋದಿಲ್ಲ. ಆವಾಗ ಪಾರ್ವತಿಗೆ ದಾಕ್ಷಾಯಿಣಿ ಅವಳಿಗೆ ತುಂಬ ಅವಮಾನ ಆದಂಗೆ ಆಗ್ಬಿಟ್ಟು ಆ ಯಜ್ಞಕುಂಡದಲ್ಲಿ ಹೋಗಿ ಬಿದ್ದುಬಿಡ್ತಾಳೆ. ಯಜ್ಞಕುಂಡದಲ್ಲಿ ಹೋಗಿ ಬಿದ್ದಾಗ ಅದು ಅವಳು ಶಿವಂಗೆ ಗೊತ್ತಾಗತ್ತೆ ಈ ಥರ ಆಗಿರೋದು ಅಂತ. ಬಂದ್ಬಿಟ್ಟು ಅವಳ ಬಾಡಿನ ತಗೊಂಡು ತುಂಬ ಒಳ್ಳೆ ಹುಚ್ಚಿನ ಥರ ದೇಶ ಅಲಿಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಇವ್ರಿಗೆ ಬ್ರಹ್ಮ ಮತ್ತು ವಿಷ್ಣುಗೆ ಇದಾಗ್ಬಿಡುತ್ತೆ. ಏನಿದೆ ಯಾಕೆಂದ್ರೆ 3 ಜನದ್ದು ಪೋರ್ಟ್ಫೋಲಿಯೋಸ್ ಇರುತ್ತಲ್ಲ, ಫುಲ್ ಇಡೀ ಎಲ್ಲರದ್ದು ಇಡೀ ಬ್ರಹ್ಮಾಂಡವನ್ನು ಬ್ಯಾಲೆನ್ಸ್ ಮಾಡೋ ಅಂತ ಇದರೊಳಗೆ ಇವನ್ ಪೋರ್ಟ್ಫೋಲಿಯೋ ಇದಾಗ್ಬಿಡುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಏನು ಮಾಡಿದ್ರು, ಇವ್ರಿಗೆ ನಿಜವನ್ನ ಅರಿವು ಮಾಡಿಸ್ಬೇಕು ಶಿವಂಗೆ ಅಂತ ಹೇಳಿ ಅದು ವಿಷ್ಣು ಚಕ್ರವನ್ನು ಬಿಟ್ಟಾಗ ಆ ದಾಕ್ಷಾಯಿಣಿದು 58 ಭಾಗಗಳಾಗಿ ಒಂದೊಂದು ಕಡೆ ಬೀಳುತ್ತೆ. ಕೆಲವು ಕಡೆ ಆಭರಣ ಬೀಳುತ್ತೆ, ಕೆಲವು ಕಡೆ ಅವಳ ಬಾಡಿ ಪಾರ್ಟ್ ಬೀಳುತ್ತೆ. ಸೊ ಎಲ್ಲೆಲ್ಲಿ ಅವಳ ಬಾಡಿ ಪಾರ್ಟ್ ಬಿಟ್ಟಿದೆ ಅದೆಲ್ಲ ಶಕ್ತಿ ದೇವತೆಗಳಾಗಿ ಅಂತ ನಾವು ಕರೆದು ಅಲ್ಲಿ ಅದನ್ನ ಪೂಜೆ ಮಾಡ್ತೀವಿ. ಸೊ ಇದು ಎಲ್ಲಾ ಕಡೆನೂ ಇದೆ, ಪಾಕಿಸ್ತಾನದಲ್ಲೂ ಇದೆ ಒಂದು. ಆಮೇಲೆ ಇದು ಕಾಶಿ ವಿಶಾಲಾಕ್ಷಿ ಅಂತ, ಇದು ಒಂದು ಬಹಳ ಪವರ್ಫುಲ್ ಶಕ್ತಿಪೀಠ. ಇದ್ರದ್ದೇನು ವಿಶೇಷತೆ ಅಂದ್ರೆ ಒಂದು ಮೂಲ ದೇವರಿದೆ ಹಿಂದ್ಗಡೆ, ಅದು ಸಾಮಾನ್ಯ ಗೊತ್ತಾಗೋದಿಲ್ಲ. ಮುಂದ್ಗಡೆ ಒಂದು ವಿಗ್ರಹವನ್ನ ಶಂಕರಾಚಾರ್ಯರು ಅದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅದು ಒಂದು ಶಕ್ತಿಪೀಠವನ್ನ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಿದ್ದೆ. ನೆಕ್ಸ್ಟ್ ಬಂದು ತ್ರಿಪುರ, ಅದು ಇದ್ರೊಳಗೆ ತ್ರಿಪುರ ಸುಂದರಿ ಅಂತ. ಅದು ನಾನು ನೋಡಿಲ್ಲ, ಆ್ಯಕ್ಚುಲಾಗಿ ಅದು ನೋಡಿಲ್ಲ. ಬಟ್ ನಾನು ಇದನ್ನೆಲ್ಲ ಶಕ್ತಿಪೀಠಗಳಲ್ಲಿ ಸುಮಾರು ನೋಡಿಲ್ಲ, ಆದರೆ ನೋಡಿರೋದನ್ನ ಮಾಡಿದ್ದೀನಿ. ಪ್ಲಸ್ ಏನೊಂದು ಇದೆಲ್ಲ ಸರ್ಚ್ ಮಾಡಿ ಆ ವಿಗ್ರಹಗಳಲ್ಲಿ ಯಾವ್ಯಾವ ಕೈಯಲ್ಲಿ ಏನೇನು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಮತ್ತು ಅದು ಯಾವ ಪೋಸ್ಚರು, ನಿಂತಿರೋ ಪೋಸ್ಚರ, ಕೂತಿರೋ ಪೋಸ್ಚರ, ಮತ್ತು ಅದ್ರೊಳಗೆ ಏನೇನು ಸ್ಪೆಸಿಫಿಕೇಶನ್ ಇದೆ ಅದೆಲ್ಲ ಸ್ಟಡಿ ಮಾಡಿ ಒಂದು ಲಿಸ್ಟ್ ಮಾಡಿಕೊಂಡು ನಂತರ ಇದನ್ನ ಯಾವುದನ್ನ ಬೊಂಬೆ ರೂಪದಲ್ಲಿ ಇದನ್ನ ಯಾವ ಥರ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನೋಡಿ ಅದನ್ನ ಮಾಡಿರೋದು. ಸೊ ಇದು ತ್ರಿಪುರದು. ಮತ್ತು ಇದು ಮೈಸೂರು ಚಾಮುಂಡೇಶ್ವರಿ. ಇದು ನಿಮ್ಗೆ ಗೊತ್ತಿದೆ, ಇಲ್ಲಿ ಕೂದಲು ಪಾರ್ಟ್ ಬಿದ್ದಿರೋದು. ಅದು ಚಾಮುಂಡೇಶ್ವರಿ ಬಗ್ಗೆ ಏನು ನಮ್ಮ ಆರಾಧ್ಯ ದೈವ, ಅದು ನಮ್ಮ ಕರ್ನಾಟಕದಲ್ಲಿ ಇರೋದು ನಮ್ಮ ಹೆಮ್ಮೆ. ಅದು ದಸರಾಗೆ ಮೂಲ ದೇವತೆನೇ ಅದು. ಮತ್ತು ಇದಲ್ಲದೆ ಆಂಧ್ರ ಪ್ರದೇಶ ದ್ರಾಕ್ಷಾರಂ ಅಂತ, ಅದು ಮಾಣಿಕ್ಯಾಂಬ ಅಂತ. ನಾನು ಅದು ನೋಡಿಲ್ಲ, ಬಟ್ ಒಂದು ಇದನ್ನೆಲ್ಲ ಇದು ಕೆಲವಕ್ಕೆಲ್ಲ ಇಲ್ಲೇನು ಅಂದರೆ ಕೆಲವಕ್ಕೆ 8 ಕೈ ಇದೆ, ಕೆಲವಕ್ಕೆ 4 ಕೈ ಇದೆ, ಕೆಲವಕ್ಕೆ 2 ಕೈ ಇದೆ. 8 ಕೈ ಇರೋದೆಲ್ಲ ತುಂಬ ಇದೆ ನೋಡಿ, ಅಲ್ಲಿದೆ. ಅದು 8 ಕೈ ಇದೆ. ಕಲ್ಕತ್ತಾ ಕಾಳಿಘಾಟ್ ಅಂತ ಪಶ್ಚಿಮ ಬಂಗಾಳದಲ್ಲಿರೋದು. ಮತ್ತು ಇದು ಬಾಂಗ್ಲಾದೇಶಲ್ಲಿರೋದು. ಇದೇನು ಅಂತ ಹೇಳಿದ್ರೆ ಮಾ ಸುಗಂಧಿ ಅಂತ. ಒಂದು ಇದ್ರ ಮೇಲೆ ಕಾರ್ಪ್ಸ್ ಮೇಲೆ ಮಲಗಿರ್ತಾಳೆ ಅವಳು, ಕಾಲಿಟ್ಟಿರ್ತಾಳೆ ನೋಡಿ. ಆ ಕಾಲಲ್ಲಿದೆ ಅವಳ ತಲೆ ಮೇಲೆ, ಅವನ ತಲೆ ಮೇಲೆ, ರಾಕ್ಷಸನ ತಲೆ ಮೇಲೆ ಕಾಲು ಇದೆ. ಆಮೇಲೆ ಇದು ಬಾಂಗ್ಲಾದೇಶದಲ್ಲಿದೆ ಇದು. ಆಮೇಲೆ ಇದು ಪಶ್ಚಿಮ ಬಂಗಾಳ. ಇನ್ನೊಂದು ವಿಶೇಷ ಏನಂದ್ರೆ ಮೆಜಾರಿಟಿ ಶಕ್ತಿಪೀಠಗಳು ಎಲ್ಲ ಪಶ್ಚಿಮ ಬಂಗಾಳದಲ್ಲೇ ಇರೋದು, ಜಾಸ್ತಿ ವೆಸ್ಟ್ ಬೆಂಗಾಲಲ್ಲಿ ಜಾಸ್ತಿ ಇದೆ. ಆಮೇಲೆ ಇದು ಕಲ್ಕತ್ತಾದು. ನೆಕ್ಸ್ಟ್ ಬಂದು ಇನ್ನೊಂದು ಇದ್ರದ್ದು ವಿಶೇಷ ಹೇಳ್ತೀನಿ, ತೆಲಂಗಾಣದು ನೋಡಿ, ಜೋಗುಳಾಂಬ ದೇವಿ ಅಂತ ನೋಡಿ. ತಲೆ ಮೇಲೆ ಹಲ್ಲಿ ಇದೆ ಅದಕ್ಕೆ. ಆಮೇಲೆ ಫ್ರಾಗು ಇರುತ್ತೆ. ನನಗೆ ಫ್ರಾಗ್ ಅಷ್ಟು ಪುಟಾಣಿದ್ ಸಿಗ್ಲಿಲ್ಲ. ಆ್ಯಕ್ಚುಲಾಗಿ ತಲೆ ಮೇಲೆ, ಕಿರೀಟದ ಮೇಲೆ ಫ್ರಾಗ್ ಮತ್ತು ಲಿಸರ್ಡ್ ಎರಡೂ ಅಲ್ಲಿರುತ್ತೆ. ಮತ್ತು ಅದು ಡೆಮನ್ ಮೇಲೆ, ರಾಕ್ಷಸನ ಮೇಲೆ ಕಾಲಿಟ್ಕೊಂಡು ಅದನ್ನು ಇದ್ರದ್ದು ರಾಕ್ಷಸನ ಮರ್ದನ ಅದನ್ನು ಮಾಡೋ ಥರ ಇದಿದೆ. ಇದು ಇದ್ರದ್ದೊಂದು ವಿಶೇಷ ಅದರದ್ದು. ಆಮೇಲೆ ಇದು ಶ್ರೀಶೈಲದಲ್ಲೆಲ್ಲ ನೋಡಿರ್ತೀವಿ ಸಾಮಾನ್ಯ. ಇದಕ್ಕೆ ಬ್ರಾಹ್ಮಣಿ ದೇವಿ ಅಂತಲೂ ಕರೀತಾರೆ, ಮತ್ತು ಭ್ರಮರಾಂಬಿಕಾ ಅಂತಲೂ ಕರೀತಾರೆ. ಅದು ಮಹೇಶನ ಟೈಲ್ನ ಎಡಗಡೆ ಇಟ್ಕೊಂಡು ಬಲಗಡೆ ಇದರೊಳಗೆ ಅದನ್ನು ಸಾಯಿಸ್ತಾ ಇರೋ ಥರ. ಮತ್ತು ಇದು ಬಂದು ಒಡಿಸ್ಸಾದಲ್ಲಿರೋದು ಮಾ ಬಿರಾಜ ಅಂತ. ಅದು ಸಿಂಹದ ಮೇಲೆ ಕಾಲಿಟ್ಕೊಂಡು ನಿಂತಿರ್ತಾಳೆ, ಮತ್ತು ಎಡಗೈಲಿ ಅವನ ರಾಕ್ಷಸಂದ ಕುತ್ತಿಗೆನ ಕುಯ್ತಾ ಇರ್ತಾಳೆ ಅದು. ಆಮೇಲೆ ಇದು ಮಾ ಗಂಡಕಿ ಚಂಡಿ ಅಂತ. ಇದು ಮಾ ಗಂಡಕಿ ಚಂಡಿ, ನೇಪಾಳ್ ಮುಕ್ತಿನಾಥಲ್ಲಿ. ನೆಕ್ಸ್ಟು ಇದು ಮಾ ಸವಿತ್ರಿ ಅಂತ, ಗುಜರಾತಲ್ಲಿರೋದು ಮಾ ಸವಿತ್ರಿ.
ಆಮೇಲೆ ಇನ್ನೊಂದು ಅವಂತಿಕಾ ಅಂತ, ಇದರಲ್ಲಿ ಏನು ವಿಶೇಷ ಅಂದರೆ ಬರೀ ಫೇಸ್ ಅಷ್ಟೇ, ಕೈ ಕಾಲು ಎಲ್ಲ ಏನಿಲ್ಲ, ಮೂಲ ದೇವತೆಗೆ ಬರೀ ದೊಡ್ಡದು ಫೇಸ್ ಅಷ್ಟೇ ಅದು. ಸೊ ಹಾಗಾಗಿ ಅದೊಂದು. ಈಗ ಅದು ಅವಂತಿಕಾ ಅಂತ, ಅದು ಬರೀ ಫೇಸ್ ಅಷ್ಟೇ, ಕೈ ಕಾಲೆಲ್ಲ ಏನಿಲ್ಲ, ಅದು ಮುಖ ಮಾತ್ರ ಇರೋದು. ಮತ್ತು ಇದು ಕೊಲ್ಲಾಪುರ ಮಹಾಲಕ್ಷ್ಮಿ, ಅದು ಕೊಲ್ಲಾಪುರದ್ದು. ಆಮೇಲೆ ಇದು ಕಂಚಿ ಕಾಮಾಕ್ಷಿ ಅಮ್ಮನವರು. ಸೊ ಇದು ಹಾಂ, ಪಾಕಿಸ್ತಾನಿ ದೇವರು ಇಲ್ಲಿದೆ. ಹೌದು, ಮಹಿಷಾಸುರಮರ್ದಿನಿ. ಹೌದು, ಕಣ್ಣು ಅಂತ. ಕರಾಚಿ ಪಾಕಿಸ್ತಾನ ಅಂತ. ಹೌದು ಹೌದು. ಪಾಕಿಸ್ತಾನದಲ್ಲಿ ದೇವರು ಇದೆಯಾ ಅಲ್ಲಿ? ಅಲ್ಲ, ಅಲ್ಲಿ ಇದೆ, ಬಟ್ ಯಾವ ರೂಪದಲ್ಲಿ ಅದನ್ನು ಸ್ವಲ್ಪ ಸ್ಟಡಿ ಮಾಡಿದೆ ನಾವು. ಬಟ್ ಏನಂದ್ರೆ ಅದು ಪುನರ್ ಇದಾಗಿಲ್ಲ, ಇದೆ ಆ ಸ್ಟ್ಯಾಚು ಇದೆ, ಬಟ್ ಅದಂತ ಒಂಥರ ಬಿದ್ದೋಗಿರೋ ಸ್ಟೇಜಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ತಗೊಂಡೆ. ಬಟ್ ಆ ವಿಗ್ರಹ ಅಂತೂ ಇದೆ, ಬಟ್ ಅದೇದು ಪೂಜೆ ಗೀಜೆ ಏನೂ ನಡೀತಿಲ್ಲ, ಮತ್ತು ಆ ಜೀರ್ಣೋದ್ಧಾರ ಏನೂ ಆಗಿಲ್ಲ, ಶಿಥಿಲಾವಸ್ಥೆಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ತಗೊಂಡೆ. ಹಾಂ, ಇದೇ ಥರ ಇದೆ ಅಂತ ಸ್ಟಡಿ ಮಾಡಿದ್ದೀನಿ. ಎಲ್ಲ ನಾನು ಸ್ಟಡಿ ಮಾಡಿರೋದು, ಸುಮ್ಮನೆ ನನ್ನ ಇಮ್ಯಾಜಿನೇಷನಲ್ಲಿ ಮಾಡೇ ಇಲ್ಲ ಇದನ್ನು. ಎಲ್ಲ ಹಾಂ, ಬಾಂಗ್ಲಾದೇಶದಲ್ಲೂ ಇದೆ. ಅಲ್ಲೂ ಎಡ ಕಾಲು ಬಲೆ ಪಕ್ಕೆ ಮತ್ತು ಬಲಗಣ್ಣು ಬಿದ್ದಿರೋದು ಅಂತ ಅಲ್ಲಿ. ಅದು ಏಕೆಂದರೆ ಮೊದಲೇ ನಮ್ಮ ಎಲ್ಲನೂ ಒಂದೇ ಆಗಿತ್ತಲ್ಲ, ಭಾರತಕ್ಕೆ ಸೇರಿತ್ತಲ್ಲ ಇದೆಲ್ಲ, ಹಾಗಾಗಿ. ಮತ್ತು ಇದು ಕಾತ್ಯಾಯಿನಿ ಕೂದಲು, ಇದು ಉತ್ತರ ಪ್ರದೇಶ ಮಥುರಾಲಿ. ಕಡೆ ಇದು ಬಂದು ಇದು ಮಧುರೈ ಮೀನಾಕ್ಷಿ ಬಂದು ಇದು ಮೀನು ಇದೆ, ಕೈಯಲ್ಲಿ ಗಿಳಿ ಇದೆ ನೋಡಿ, ವಜ್ರದ ಬರುತ್ತೆ. ವಜ್ರದ ನಾನೆಲ್ಲಿಂದ ತಂದಿಡೋದು, ಇದೆ ಇಟ್ಟಿದ್ದೀನಿ, ಬಟ್ ಕೆಂಪುದು ಮಾಡಿದ್ದೀನಿ ಅಷ್ಟೇ. ಸೊ ಇದಿಷ್ಟೂ ಇದು ಶಕ್ತಿಪೀಠಗಳು 58 ಇದೆ. 58 ಶಕ್ತಿಪೀಠಗಳಿದೆ. ಅದರಲ್ಲೇ 18 ಶಂಕರಾಚಾರ್ಯರು ಪುನರ್ ಪ್ರತಿಷ್ಠಾಪನೆ ಮಾಡಿರೋಂಥ 18 ಇದೆ. ಇದು ಟೋಟಲಾಗಿ 58 ಇದೆ. ಸುಮಾರು ಜನ ನಮ್ಮ ಮಕ್ಕಳಿಗೂ ಸ್ವಲ್ಪ ಗೊತ್ತಿಲ್ಲ, ದೊಡ್ಡವ್ರಿಗೂ ಗೊತ್ತಿಲ್ಲ ಶಕ್ತಿಪೀಠಗಳು ಏನು ಅಂದರೆ, ಅದು ಏನೋ ಸುಮ್ಮನೆ ದೇವತೆ ಅಂತ. ಅದಕ್ಕೆ ಪೌರಾಣಿಕ ಹಿನ್ನೆಲೆ ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಅದು, ಬಟ್ ತಿಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಮೇಯ್ನು ಬೊಂಬೆ ಮಾಡೋ ಉದ್ದೇಶದಲ್ಲಿ ಹಲವಾರು ಉದ್ದೇಶಗಳು, ಬರೀ ದಸರಾಗೋಸ್ಕರ ಮಾಡಬೇಕು ಅಂತಲ್ಲ. ಒಂದು, ನಮ್ಮ ಧಾರ್ಮಿಕತೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಅದೆಲ್ಲ ಮುಂದೆ ನಾವು ಮಾಡಿದ್ರೆ ನಮ್ಮ ಮಕ್ಕಳು ಮಾಡ್ತಾರೆ, ನಾವೇ ಮಾಡಲಿಲ್ಲ ಅಂದರೆ ಮಕ್ಕಳಿಗೇನು ಗೊತ್ತೇ ಇರೋದಿಲ್ಲ. ಹಾಗಾಗಿ ಈಗ ನೋಡಿ, ಎಷ್ಟು ಜನಕ್ಕೆ ಮಕ್ಕಳನ್ನ ನಾನು ಮೇಯ್ನ್ ಹೇಳೋದು, ಮಕ್ಕಳನ್ನ ಕರ್ಕೊಂಬನ್ನಿ ಅಂತ ಹೇಳಿರ್ತೀನಿ. ಮಕ್ಕಳನ್ನೆಲ್ಲ ಕರ್ಕೊಂಬಂದಾಗ ಆ ಮಕ್ಕಳನ್ನ ಕೂರಿಸಿ ಎಲ್ಲ ನಾನೇ ಕತೆಗಳು ಹೇಳಿದ್ದೀನಿ, ಏನಕ್ಕಿದು ಅಂತ ಅಂದ್ಬಿಟ್ಟು ಕೂತ್ಕೊಂಡು ಒಂದಷ್ಟು ಜನ ಮಕ್ಕಳು ಕೇಳಿದ್ದಾರೆ. ಅದು ಒಂದಾಯಿತು. ಮತ್ತು ಎರಡನೇದು ಏನು ಅಂತ ಹೇಳಿದ್ರೆ ವಿಮೆನ್ ಎಂಪವರ್ಮೆಂಟು. ಇದರೊಳಗಡೆ ಈ ಬೊಂಬೆ ಮಾಡೋದ್ರೊಳಗೆ ಎಷ್ಟು ಅವರು ಇಂಡಿಪೆಂಡೆಂಟಾಗಿ ಅವರು ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗ್ಬೋದು ಅಂತ ಹೇಳಿದ್ರೆ, ಅಷ್ಟು ಇದು ಯಾರು ಮಾಡೋದಿಲ್ಲ. ಯಾಕೆಂದರೆ ತುಂಬ ಲೇಬೋರಿಯಸ್ ವರ್ಕ್ ಇದು, ಅಷ್ಟು ಈಸಿ ಇಲ್ಲ. ಒಂದೊಂದು ಬೊಂಬೆ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ, ಮತ್ತು ಖರ್ಚು ಜಾಸ್ತಿ. ಇಷ್ಟು ನಾನು ಯಾವುದೂ ಅಷ್ಟು ಲೆಕ್ಕ ಇಟ್ಟಿಲ್ಲ, ಹೋಗೋಗಿ ತರ್ತೀನಿ, ಮಾಡ್ತಿರ್ತೀನಿ. ಬೊಂಬೆಗಳು ಟೋಟಲ್ ಆಗಿ ತಗೊಳ್ಳೋದಾದ್ರೆ, ಇವಾಗ ಪ್ಲೈವುಡಲ್ಲಿ ಇದನ್ನೆಲ್ಲ ಮಾಡಿಸಿ ಅದಕ್ಕೆ ಅವನಿಗೆ ಕಾರ್ಪೆಂಟ್ರಿ ವರ್ಕ್ ಆಗಿರ್ಬೋದು, ಪ್ಲೈವುಡ್ ಚಾರ್ಜಸ್ ಆಗಿರ್ಬೋದು, ಆಮೇಲೆ ಅದಕ್ಕೆ ಡೆಕೋರೇಷನ್ಗಳಿಗೆ, ಅದಕ್ಕೆಲ್ಲ ಸುಮಾರು ಒಂದು ಇಲ್ಲಿ ತನಕ ಒಂದು 2-3 ಲಕ್ಷ ಖರ್ಚಾಗಿದೆ ಅಂತ ಅನಿಸುತ್ತೆ ನನಗೆ. ಮತ್ತು ನಾನೇ ಮಾಡೋದ್ರಿಂದ, ಮತ್ತು ಇದನ್ನೆಲ್ಲ ಸ್ವಲ್ಪ ಅಂಟಿಸೋದು ಮಾಡೋದು ಅವ್ರಿಗೆಲ್ಲ ಲೇಬರ್ಗಳಿಗೆ ಕೊಡಬೇಕು ನಾವು. ಆ ಸ್ಟ್ರಕ್ಚರೆಲ್ಲ ನಾನು ಮಾಡ್ತೀನಿ, ಅಂಟಿಸೋದೆಲ್ಲ. ಪಾಪ ಎಷ್ಟೋ ಜನ ಇಲ್ಲಿ ಸ್ಲಮ್ ಇದೆ, ಅಲ್ಲಿ ತುಂಬ ಜನ ಹೆಣ್ಮಕ್ಳಿಗೆ ಕೆಲಸನೇ ಇಲ್ಲ. ಸೊ ಅಂಥವರೆಲ್ಲ ತುಂಬ ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ ಅಲ್ಲಿ. ತುಂಬ ಡಿಪೆಂಡ್ಸ್, ನಾವು ಎಷ್ಟು ದಿವಸ ಎಷ್ಟು ಅವರ್ಸ್ ಅದಕ್ಕೆ ಸ್ಪೆಂಡ್ ಮಾಡ್ತೀವಿ ಅನ್ನೋದಾಗತ್ತೆ. ಅಂದಾಜು ಒಂದು ಬೊಂಬೆ ಈ ಥರ ಒಂದು ಮಾಡಬೇಕಂತ ಹೇಳಿದ್ರೆ 1 ವಾರನಾರು ಬೇಕಾಗುತ್ತೆ ಫುಲ್, ಅದೇ ಮಾಡ್ತೀವಿ ಅಂತ ಹೇಳಿದ್ರೆ. ಹಾಂ, ಅದೇನು ಅಂತ ಹೇಳಿದ್ರೆ, ನಮ್ಮ ಆರ್ಗನೈಸೇಷನ್ದು 9ನೇ ವರ್ಷದ ಆ್ಯನಿವರ್ಸರಿಗೆ ಅದಕ್ಕೆ 9 ನವದುರ್ಗೆಗಳನ್ನ 9 ಇಟ್ಬಿಟ್ಟು, ಅದು ಇನಾಗ್ರೇಷನ್ ಲ್ಯಾಂಪ್ ಇನಾಗ್ರೇಷನ್ ಸ್ಟ್ಯಾಂಡ್ ಅದು. ಸೊ ಅದಿರಲಿ ಇನ್ಬಿಟ್ಟು ಮಾಡಿದ್ದು ನಾನು. ಹಾಂ, ಡೈಲಿ ಪೂಜೆ ಆಗತ್ತೆ ಇದಕ್ಕೆಲ್ಲ, ಡೈಲಿ ಪೂಜೆ ಆಗತ್ತೆ. ಅಂದರೆ ಅಕ್ಷತೆ ಹಾಕಿ ಇಲ್ಲಿ ದೀಪ ಹಚ್ಚಿಟ್ಟಾಗ ಏನಾಯಿತು ಅಂತಂದರೆ, ತುಂಬ ಜನ ಲೇಡೀಸ್ ಅಲ್ಲಿ ಬಂದು ಅಲ್ಲಿ ನಿಂತ್ಕೊಳ್ಳೋದು, ಮಾಡೋದು, ಫೋಟೋ ತೆಗೆಸ್ಕೊಳ್ಳೋದು, ರೀಲ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾರಲ್ಲ. ಇನ್ನು ಎಣ್ಣೆ ಎಲ್ಲ ಮೈ ಮೇಲೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಮಾತ್ರ ಪೂಜೆ. ಬಟ್ ಇಲ್ಲಿ ಅಕ್ಷತೆ ಹಾಕಿ ಮನಸ್ಸಿಗಿಂತ ಯಾವುದು ಅಲ್ವಲ್ಲ ಪೂಜೆ, ಮನಸ್ಸಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋದಷ್ಟೇ. ಇನ್ನೊಂದು ಏನು ಅಂತ ಹೇಳಿದ್ರೆ, ನನಗೆ ಈ ಕಲೆ ಒಂದು ದೇವರು ಕೊಟ್ಟಿದ್ದೊಂದು ವರ ನನಗೆ ಅಂತಲೇ ಹೇಳ್ಬೋದು. ನಮ್ಮ ತಾಯಿ ತುಂಬ ಮಾಡ್ತಿದ್ರು, ಅದರಿಂದ ನನಗೆ
ಅದನ್ನು ಸ್ವಲ್ಪ ನಾನು ಒಂಚೂರು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಬಟ್ ಇದನ್ನು ಇಲ್ಲಿಗೆ ನಿಲ್ಬಾರ್ದು ಅಂತಲೇ ಹೇಳಿ ನಾನು ತುಂಬ ಜನಕ್ಕೆ ಬೊಂಬೆಗಳನ್ನ ಹೇಳ್ಕೊಟ್ಟಿದ್ದೀನಿ ಫ್ರೀಯಾಗೆ. ಬನ್ನಿ ಕಲ್ತ್ಕೊಳ್ಳಿ, ಎಲ್ಲ ಇದರಲ್ಲಿ ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ, ಸ್ವಲ್ಪ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ. ಆಮೇಲೆ ಒಬ್ರಿಗೆ ಈವೆಂಟ್ ಮ್ಯಾನೇಜ್ಮೆಂಟು ಹಾಕ್ಕೊಟ್ಟಿದ್ದೀನಿ. ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಬ್ಯೂಟಿಫುಲ್ ಪ್ರಾಪರ್ಟೀಸ್, ಅದ್ದೂರಿ ಕಾನ್ಸೆಪ್ಟ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಅಂತ ಸುಮಾ ಅಂತ ಅವರು ಈವೆಂಟ್ ಮ್ಯಾನೇಜರು. ಸೊ ಅವ್ರಿಗೆ ಇದು ಈವೆಂಟ್ ಇದೆಲ್ಲ ಹಾಕ್ಕೊಟ್ಟು ಒಳ್ಳೊಳ್ಳೆ ಕಾನ್ಸೆಪ್ಟುಗಳು, ನವಿಲ್ ಕಾನ್ಸೆಪ್ಟು, ಆನೆ ಕಾನ್ಸೆಪ್ಟು, ಅರ್ಶಿನ ಕುಂಕುಮ ಕಾನ್ಸೆಪ್ಟು, ಕನ್ನಡಿ ಕಾನ್ಸೆಪ್ಟು, ಹೀಗೆ ಒಂದು 20 ಕಾನ್ಸೆಪ್ಟುಗಳು ಯಾರ ಹತ್ರನೂ ಯಾವ ಈವೆಂಟ್ ಮ್ಯಾನೇಜರ್ ಹತ್ರನೂ ಇಲ್ಲ. ಆ ಥರ ಕಾನ್ಸೆಪ್ಟುಗಳೆಲ್ಲ ಮಾಡಿಕೊಟ್ಟು ಅವ್ರು ಇವಾಗ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದ್ದಾರೆ. ಅದೊಂದು ನನಗೆ ತುಂಬ ಖುಷಿ. ಒಬ್ಬರನ್ನ ಎಂಪವರ್ ಮಾಡಿದ್ದೀನಿ ನಾನು, ಒಂದು ಲೇಡಿನ ಅಂಥೇಳಿ, ಅದೊಂದು ಖುಷಿ ಇದೆ. ಮತ್ತು ಇದನ್ನೆಲ್ಲ ಎಲ್ಲರಿಗೂ ಹೇಳ್ಕೊಡ್ತೀನಿ ನಾನು. ಯಾರು ಬನ್ನಿ ಕಲ್ತ್ಕೊಳ್ಳಿ, ಅದಕ್ಕೆ ಬೇಕಾಗಿರೋಂಥ ಐಟಮ್ಸು ನಾನೇ ಕೊಡ್ತೀನಿ ಅಂತಲೂ ಹೇಳಿದ್ದೀನಿ. ಸುಮಾರು ಮಾಡಿಸ್ಬಿಟ್ಟು ಇಟ್ಬಿಟ್ಟಿದ್ದೀನಿ, ಯಾರೇ ಬಂದ್ರೂ ಮಾಡ್ಕೊಳ್ಳಿ ಅಂತಲೂ ಹೇಳ್ತೀನಿ. ನನಗೆ ದೇವ್ರು ಸಾಕು, ನನಗೇನು ಬೇಕೋ ಅದು ತೃಪ್ತಿಯಾಗಿ ಕೊಟ್ಟಿದ್ದಾನೆ ನನಗೆ. ಯಾವುದೇ ಥರ ಪ್ರಚಾರದ ಆಸೆ, ದುಡ್ಡಿನ ಆಸೆ ಇದೆಲ್ಲ ಏನೂ ಇಲ್ಲ. ಯಾರು ಯಾವತ್ತಾರೋ ಬರಲಿ, ಈ ಟಿ ವಿ ನೋಡಿಬಿಟ್ಟು ಯಾರು ಬರಲಿ ಪರವಾಗಿಲ್ಲ, ನಾನು ಹೇಳ್ಕೊಡ್ತೀನಿ, ನನಗೆ ಪ್ರಾಬ್ಲಮ್ ಇಲ್ಲ. ಹಾಕಿ ಪಾಪ ಯಾರು ಹೆಣ್ಮಕ್ಳು ಬರಲಿ, ಖಂಡಿತ ಹೇಳ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಕಡೆ ಇಲ್ಲಿಗೆ ನಿಲ್ಬಾರ್ದು ಅಂತಷ್ಟೇ. ಈಗ ಇದನ್ನು ಹೋದ್ರೆ ಇವಾಗ ಆ್ಯಕ್ಚುಲಾಗೆ ಇದನ್ನು ಬರೀ ಸಿಂಪಲಾಗಿ ಮಾಡಿಕೊಂಡ್ರೆ ಕಾಸ್ಟ್ ತುಂಬ ಕಡಿಮೆ, ಆದರೆ ಸೆಲ್ಲಿಂಗ್ ಮಾರ್ಜಿನ್ ತುಂಬ ಇಟ್ಕೋಬೋದು. ಇದನ್ನು ನೀವು ಹೊರಗಡೆ ನೋಡಿ ಒಂದು 5-6 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ, ಆದರೆ ರಿಯಲ್ ಆಗಿ ಒಂದು 1000 ರೂಪೀಸ್ ಖರ್ಚಾಗಿರುತ್ತೆ ಅಷ್ಟೇ. ಅದು ಅಷ್ಟು ಮಾರ್ಜಿನ್ ಇದೆ ಇದರೊಳಗೆ. ರಿಯಲಿ ಇದನ್ನು ಬಿಸ್ನೆಸ್ ಆಗಿ ತಗೊಳ್ಳೋರು ಆದರೆ ಇಟ್ಸ್ ಎ ವೆರಿ ಗುಡ್ ಬಿಸ್ನೆಸ್. ಇದನ್ನು ತುಂಬ ಒಳ್ಳೆ ಮಾರ್ಜಿನ್ ಇದೆ, ತುಂಬ ಚೆನ್ನಾಗಿ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಇಮಿಡಿಯೇಟ್ ರಿಟರ್ನ್ಸ್ ಬೇಕು ಎಲ್ಲರಿಗೂ. ಯಾಕೆ ಇದೆಲ್ಲ ಮಾಡಿಟ್ಕೊಂಡು ದಸರಾ ಟೈಮಲ್ಲಿ ಸೇಲ್ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಷ ಇಡೀ ಮಾಡಿಟ್ಕೊಂಡು ದಸರಲ್ಲಿ ಹಾಟ್ ಕೇಕ್ ಹೋದಂಗೆ ಹೋಗುತ್ತೆ. ಆದರೆ ಯಾರಿಗೂ ಅಷ್ಟು ಪೇಷನ್ಸ್ ಇಲ್ಲ. ತುಂಬ ಜನಕ್ಕೆ ಹೇಳ್ತೀನಿ ನಾನು, ಸುಮಾರು ಜನ ಕಲ್ತಿದ್ದಾರೆ. ನನಗೇನು ಅಂದರೆ ನಾನು ಇದಾಗಕ್ಕೆ ಮುಂಚೆ, ಈ ಭೂಮಿಯನ್ನು ಬಿಟ್ಟು ಹೋಗೋಕ್ಕೆ ಮುಂಚೆ ಒಂದಷ್ಟು ಜನಕ್ಕೆ ಹೆಣ್ಮಕ್ಳಿಗೆ ಎಂಪವರ್ ಮಾಡಬೇಕು, ಅದು ತುಂಬ ಆಸೆ ಇದೆ ನನಗೆ. ಯಾರೋ ಬಂದು ಕಲ್ತ್ಕೊಳ್ಳಿ, ಖಂಡಿತ ನಾನು ಹೇಳ್ಕೊಡ್ತೀನಿ.